ನಮಸ್ತೆ ವೀಕ್ಷಕರೇ, ಆದಿಗುರು ಆಸ್ಟ್ರೋ ರೆಮಿಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ತುಂಬ ವಿಶೇಷ. ಈ ಎಪಿಸೋಡೇ ಒಂಥರ ತುಂಬ ವಿಶೇಷ ಅಂತ ಅಂದ್ಕೊಳ್ಳಿ. ಏನಪ್ಪ ವಿಶೇಷ ಅಂತಂದರೆ, ಕೆಲವ್ರ ಮನೆಗಳಲ್ಲಿ ಚೆನ್ನಾಗೇ ಇರ್ತಾರೆ, ದಿಢೀರನ್ನಂಗೆ ಜಗಳ ಬರುತ್ತೆ. ಚೆನ್ನಾಗೇ ಇರ್ತಾರೆ, ದಿಢೀರನ್ನಂಗೆ ಬೆಡ್ ರಿಟರ್ನ್ ಆಗ್ತಾರೆ. ಚೆನ್ನಾಗೇ ಗಾಡಿ ಓಡಿಸ್ತಾ ಇದ್ದರೆ ಆಕ್ಸಿಡೆಂಟ್ ಆಗುತ್ತೆ. ಚೆನ್ನಾಗೇ ಬಿಸ್ನೆಸ್ ನಡೀತಾ ಇರುತ್ತೆ, ಲಾಸ್ ಆಗೋಗ್ಬಿಡುತ್ತೆ. ಚೆನ್ನಾಗಿ ಮಕ್ಕಳುಗಳು ಓದ್ತಾ ಇರ್ತಾರೆ, ಗುಂಪಾಗ್ಬಿಡ್ತಾರೆ. ಚೆನ್ನಾಗಿ ಮಕ್ಕಳುಗಳು ಓದ್ತಾ ಇರ್ತಾರೆ, ಮೂಲೆ ಗುಂಪಾಗ್ಬಿಡ್ತಾರೆ. ಸರಿಯಾಗಿ ಓದ್ತಾ ಇಲ್ಲ, ಸರಿಯಾಗಿ ಬಿಸ್ನೆಸ್ ನಡೀತಾ ಇಲ್ಲ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಹೋಗಿ ಜಾಗದಲ್ಲೆಲ್ಲ ಲಾಸು, ಬಿಸ್ನೆಸ್ಸಲ್ಲಿ ಲಾಸು, ವ್ಯಾಪಾರದಲ್ಲಿ ಲಾಸು, ವ್ಯಾಪಾರ ಸರಿಯಾಗಿ ನಡೀತಾ ಇಲ್ಲ. ಯಾರೇನೋ ಮಾಟ ಮಾಡಿದ್ದಾರೆ, ಯಾರೇನೋ ಕೆಡುಕು ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಗೊತ್ತಿಲ್ಲ, ಹೆಂಗಾಗಿದೆ ಗೊತ್ತಿಲ್ಲ. ಈ ಥರದ್ದು ಇನ್ನು ನಾನಾ ರೀತಿಯಲ್ಲಿ ಮಾಡಿಬಿಡ್ತಾರೆ. ಅದು ಕಷ್ಟ ಅನುಭವಿಸ್ತಾ ಇರೋರಿಗೆ ಮಾತ್ರ ಪಾಪ ಗೊತ್ತಾಗುತ್ತೆ, ಎಲ್ರಿಗೂ ಗೊತ್ತಿರಲ್ಲ. ಆ ಸಮಸ್ಯೆಗಳಿಂದ ಬಳಲ್ತಿರೋರಿಗೆ ಗೊತ್ತಿರುತ್ತೆ, ನಷ್ಟ ಆದವ್ರಿಗೆ ನಷ್ಟ ಏನು ಅಂತ ಗೊತ್ತಿರುತ್ತೆ, ಕಷ್ಟಪಡ್ತಿರೋರಿಗೆ ಕಷ್ಟ ಏನು ಅಂತ ಗೊತ್ತಿರುತ್ತೆ. ಕೆಲವೊಂದನ್ನು ಪಾಪ ಹೇಳ್ಕೊಳಕ್ಕಾಗಲ್ಲ. ಹೇಳಿದ್ರೆ ಜನ ನಗ್ತಾರೆ. ಹತ್ರ ಹೋಗಿ ಹೇಳ್ಕೊಳ್ಳಿ, ಯಾರನ್ನ ಕೇಳಲಿ. ಈಗಿನ ಕಾಲದಲ್ಲಿ ಒಳ್ಳೇದು ಮಾಡೋದಕ್ಕಿಂತ ಕೆಟ್ಟದ್ದು ಮಾಡೋರೇ ಜಾಸ್ತಿ, ನಂಬಿಸಿ ಮೋಸ ಮಾಡೋರೇ ಜಾಸ್ತಿ. ಅದರಲ್ಲೂ ಇಂಥ ಕೆಲಸಗಳಲ್ಲಿ ಮೋಸ ಮಾಡೋರೇ ಜಾಸ್ತಿ ಸಿಗ್ತಾರೆ, ಒಳ್ಳೇದು ಮಾಡೋರು ಸಿಗಲ್ಲ. ಅಪರೂಪ ಆಗಿದೆ. ಏನಾಗಿದೆ ಅಂತ ಗೊತ್ತಿಲ್ಲ, ಹಂಗೆ ಏನೋ ಒಂದು ಕೆಟ್ಟದ್ದು ಆಗ್ತಾ ಇದೆ, ಹೆಜ್ಜೆ ಹೆಜ್ಜೆಗೂ ಕೆಟ್ಟದ್ದಾಗ್ತಾ ಇದೆ. ಯಾರೇನೋ ಮಾಂತ್ರಿಕ ಮಾಡಿದ್ದಾರೆ, ಮಾಟ ನಡೆದಿದೆ ಅವ್ರಿಗೆ ಈ ವಿಡಿಯೋ. ಯಾವ ರೀತಿ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ನಾವು ಬಗೆಹರಿಸ್ಕೋಬೇಕು. ಯಾರನ್ನ ಕೇಳೋದು, ಯಾರ ಹತ್ರ ಹೋಗಿ ಹೇಳೋದು? ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನಿಮ್ಮಂಥವ್ರಿಗೋಸ್ಕರ ಆದಿಗುರು ಆಸ್ಟ್ರೋ ರೆಮಿಡೀಸ್ ಇದೆ. ಒಳ್ಳೇದು ಮಾಡೋದಕ್ಕೆ, ದಾರಿ ತೋರಿಸೋದಕ್ಕೆ, ಕಾಪಾಡೋದಕ್ಕೆ ಆದಿಗುರು ಆಸ್ಟ್ರೋ ರೆಮಿಡೀಸ್ ಇದೆ. ವೀಕ್ಷಕರೇ, ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು, ಇಲ್ಲ ಅಂತಂದರೆ ಅದು ಸರಿ ಹೋಗಲ್ಲ. ಹೆಂಗಪ್ಪ ಆದಿಗುರು ಆಸ್ಟ್ರೋ ರೆಮಿಡೀಸ್ ಅವರು ಹೆಂಗಪ್ಪ ಇದನ್ನು ಸರಿ ಮಾಡ್ತಾರೆ, ಅಷ್ಟು ಈಸಿಯಾಗಿ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಬೇಡಿ. ಇಲ್ಲಿರ್ತಕ್ಕಂಥ ಇದು ಒಂದು ಅದ್ಭುತವಾದ ಕಾಳಿಯ ಕಪ್ಪು. ಇನ್ನು ಬೇರೆ ಬೇರೆ ದೇವತೆಗಳನ್ನೆಲ್ಲ ಆಹ್ವಾನ ಮಾಡಿ ಗಿಡಮೂಲಿಕೆಗಳನ್ನು ಆದಾದ ನಕ್ಷತ್ರಗಳಲ್ಲಿ ಕಿತ್ಕೊಂಡು ಬಂದು ಅದಕ್ಕೆ ಪ್ರಸಾದ ನೈವೇದ್ಯಗಳನ್ನೆಲ್ಲ ಕೊಟ್ಟು ಶಾಸ್ತ್ರೋಕ್ತವಾಗಿ ಪ್ರಾಣ ಪ್ರತಿಷ್ಠೆ ಮಾಡಿ, ಶಾಪ ನಿವೃತ್ತಿ ಮಾಡಿ, ನೈವೇದ್ಯ ಕೊಟ್ಟು ಎಲ್ಲ ಕೊಟ್ಟು ರೆಡಿ ಮಾಡಿರ್ತಕ್ಕಂಥ ಒಂದು ಕಾಳಿ, ಅಘೋರ ಕಾಳಿ. ಅಘೋರ ಕಾಳಿಯಿಂದ ಆಗದಿರೋವಂಥದ್ದು ಏನಿಲ್ಲ. ಎಂಥ ಕೆಟ್ಟದ್ದು ಇದ್ರೂ, ಎಂಥ ಮಾಂತ್ರಿಕ ನಡೆದಿದೆ ಅಂದ್ರೂ ಸರಿ ಮಾಡ್ಬೋದು, ಅಷ್ಟು ಶಕ್ತಿ ಇದೆ. ಯಾರಿಗೆ ಈ ರೀತಿಯಲ್ಲಿ ಸಮಸ್ಯೆ ಬಳಲ್ತಾ ಇದ್ದೀರಾ, ಯಾರಿಗೆ ಇದರಿಂದ ಕಷ್ಟ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅನ್ನೋಂಥವ್ರು, ಯಾವ ರೀತಿ ನಿಮಗೆ ತೊಂದರೆಗಳಾಗ್ತಾ ಇದೆ, ಏನಾಗ್ತಾ ಇದೆ ಅನ್ನೋದನ್ನು ನಮ್ಮ ಹತ್ರ ಕ್ಲೀನಾಗಿ ಹೇಳಿದ್ರೆ ಅದಕ್ಕೆ ತಕ್ಕಂತೆ ನಾವು ಕಪ್ಪನ್ನು ರೆಡಿ ಮಾಡಿ ಮಂತ್ರಿಸಿ ಚಕ್ರಗಳನ್ನೆಲ್ಲ ಬರೆದು ರೆಡಿ ಮಾಡಿ ಕೊಡ್ತೀವಿ. ನಾವು ಹೇಳೋ ರೀತಿಯಲ್ಲಿ ಅದನ್ನು ನಿವಾರಣೆ ಮಾಡ್ಕೋಬೋದು. ನಿವಾರಣೆ ನಿಮಗೆ ನೀವೇ ಮಾಡ್ಕೋಬೋದು, ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ. ಯಾರನ್ನು ನಿಮ್ಮ ಮನೆಯಾಗೆ ಬಾಗಿಲಿಗೆ ಕರೆಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ನಿಮಗೆ ನೀವೇ ಬಗೆಹರಿಸ್ಕೋಬೋದು. ಹಾಗೂ ಬಗೆಹರಿತಾ ಇಲ್ಲ ಅನ್ನೋವಾಗ ಬೇಕಾದರೆ ನಾವೇ ನಿಮ್ಮ ಮನೆ ಬಾಗಿಲಿಗೆ ಬರ್ತೀವಿ, ಬಂದು ರೆಡಿ ಮಾಡಿಕೊಡ್ತೀವಿ, ನಿಮಗೆ ಒಳ್ಳೇದು ಮಾಡ್ತೀವಿ. ಕೆಲವರು ಇದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಅಂತಲೇ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ. ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾರೆ, ಶಾಸ್ತ್ರ ಕೇಳ್ತಾರೆ, ಪ್ರಶ್ನಾಶಾಸ್ತ್ರ ಕೇಳ್ತಾರೆ, ಕವಡೆ ಶಾಸ್ತ್ರ ಕೇಳ್ತಾರೆ, ಅಷ್ಟಮಂಗಲ ಅಕ್ಕಿ ಕೇಳ್ತಾರೆ, ಜಾತಕ ತೋರಿಸ್ತಾರೆ. ಎಲ್ಲ ತೋರಿಸಿ ಎಲ್ಲ ಆಗಿದೆ ಅಂತ ಹೇಳ್ತಾರೆ. ಎಲ್ಲ ಕಡೆ ಓಡಾಡಿದ್ರೂ ಸರಿ ಹೋಗ್ತಾ ಇಲ್ಲ, ಒಳ್ಳೇದು ಮಾಡೋರು ಕೈಗೆ ಸಿಗ್ತಾ ಇಲ್ಲ, ಎಲ್ಲೋದ್ರೂ ಬಗೆಹರಿತಾ ಇಲ್ಲ ಅನ್ನೋಂಥವ್ರು ನಮ್ಮನ್ನು ಕರೆ ಮಾಡಿ. ಇಲ್ಲಿ ಕಾಣ್ತಿರ್ತಕ್ಕಂಥ ಫೋನ್ ನಂಬರ್ಗೆ ವಾಟ್ಸಪ್ ಮಾಡಿ, ಕರೆ ಮಾಡಿ. ನಿಮ್ಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ನಮ್ಮ ಹತ್ರ ಹೇಳ್ಕೊಳ್ಳಿ, ಬಗೆಹರಿಸ್ತೀವಿ. 100% ಬಗೆಹರಿಸ್ತೀವಿ.
ನಾವು ಹೇಳೋದಿಷ್ಟೇ, ನಿಮ್ಮ ಕೈಯಲ್ಲಾದರೆ 4 ಜನಕ್ಕೆ ಒಳ್ಳೇದು ಮಾಡಿ, ಕೆಟ್ಟದ್ದು ಮಾಡಬೇಡಿ. ಅದರಿಂದ ಕರ್ಮ ಕಟ್ಕೊತಾರೆ. ಕೆಟ್ಟದ್ದು ಮಾಡಿದ್ರೆ ಇವತ್ತಿಲ್ಲ ನಾಳೆ ಅನುಭವಿಸಲೇಬೇಕು. ಆಗಿನ ಕಾಲದಲ್ಲಿತ್ತು ನಾನು ಮಾಡಿದ್ದು ನನ್ನ ಮಕ್ಕಳಿಗೆ ಅಂತ. ಹಂಗೆಲ್ಲ ಏನಿಲ್ಲ. ಈಗೆಲ್ಲ ನಾವು ಮಾಡಿದ್ದು ನಾವು ತಿನ್ನಲೇಬೇಕು. ಈ ಲೋಕ ಬಿಡೋ ಅಷ್ಟೊತ್ತಿಗೆ ತಿನ್ನಲೇಬೇಕು, ಅಥವಾ ಅದನ್ನು ತೀರ್ಸೋಕ್ಕಾದ್ರೂ ಇನ್ನೊಂದು ಸಲ ಹುಟ್ಟಿ ಬರಲೇಬೇಕು. ಕೆಟ್ಟದ್ದು ಮಾಡಬೇಡಿ, ಯಾರಿಗೂ ಕೆಟ್ಟದನ್ನು ಬಯಸಬೇಡಿ. ಕೈಯಲ್ಲಾದರೆ ಸಾಧ್ಯ ಆದರೆ 4 ಜನಕ್ಕೆ ಒಳ್ಳೇದು ಮಾಡಿ, ಇಲ್ಲ ಅಂದರೆ ಸುಮ್ಮನೆ ಇದ್ಬಿಡಿ. ನೋಡಿ ಪ್ರಿಯ ವೀಕ್ಷಕರೇ, ಯಾರಿಗೆ ಏನು ಸಮಸ್ಯೆ ಆಗ್ತಾ ಇದೆ, ಯಾವ ರೀತಿ ಏನು ನಡೀತಾ ಇದೆ ಅನ್ನೋದನ್ನು ನಮ್ಮ ಹತ್ರ ಹೇಳಿದ್ರೆ ನಾವು ಅದನ್ನು ಬಗೆಹರಿಸಿ ಕೊಡ್ತೀವಿ. ನಿಮಗೆ ಆಗ್ತಿರ್ತಕ್ಕಂಥ ಸಮಸ್ಯೆಗಳಿಗೆ ಕೇಳಿ ಅದ್ರ ತಕ್ಕಂತೆ ಕಪ್ಪು ಹರಿದು ಚಕ್ರವನ್ನು ಬರೆದು ಪೂಜೆ ಮಾಡಿ ಕೊಡ್ತೀವಿ. ಆದ್ದರಿಂದ ನಿಮಗೆ ನೀವೇ ನಿವಾರಣೆ ಮಾಡ್ಕೋಬೋದು. ಇದಕ್ಕೆಲ್ಲ ಏನು ಲಕ್ಷಾಂತರ ರೂಪಾಯಿ ಖರ್ಚಾಗಲ್ಲ. ಲಕ್ಷಾಂತರ ರೂಪಾಯಿ ನೀವುಗಳು ಖರ್ಚು ಮಾಡ್ತಾ ಇದ್ದೀರಾ? ಬೇಡ, ಕಮ್ಮಿಯಲ್ಲಿ ನಿಮಗೆ ನೀವೇ ಬಗೆಹರಿಸ್ಕೋಬೋದು. ನಾವು ವಸ್ತುಗಳನ್ನು ಕೊಡ್ತೀವಿ, ಆ ವಸ್ತುಗಳಿಂದ ನಿಮಗೆ ನೀವೇ ಬಗೆಹರಿಸ್ಕೋಬೋದು. ಇದು ಸತ್ಯ, ಆಗುತ್ತೆ. ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ, ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅನ್ನೋಂಥ ಸಮಯದಲ್ಲಿ ಆವಾಗ ಬೇಕಾದರೆ ನಾವೇ ಬಂದು ಬಗೆಹರಿಸ್ಕೊಡ್ತೀವಿ. ಇಲ್ಲಿ ಕಾಣ್ತಿರ್ತಕ್ಕಂಥ ವಾಟ್ಸಪ್ ನಂಬರ್ಗೆ ಕರೆ ಮಾಡಿ, ಮೆಸೇಜ್ ಮಾಡಿ, ವಾಟ್ಸಪ್ ಮಾಡಿ. ಧನ್ಯವಾದಗಳು. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ವೀಕ್ಷಣೆಗೆ ಮತ್ತು ನಿಮ್ಮ ಸಮಯಕ್ಕೆ ಧನ್ಯವಾದಗಳು.